ಭಾರತ ಕಥಾ ಕೇಳೋಣ. ಎಲ್ಲಿ ಭಾರತದ ಭಾಗ್ಯವಿದಾತರಿಗೊಮ್ಮೆ ಜೈ ಎನ್ರಪ್ಪೋ ಜೈ. ಮೊದಲೊಮ್ಮೆ ಭಾರತದ ಜನತೆಗೆ ಕೈ ಮುಗಿದು ಅನ್ನ ಕೊಡುವವರನ್ನು ನೆನೆದು ಮಣ್ಣಿಂದ ಚಿನ್ನವನ್ನು ತೆಗೆದವರನ್ನು ನೆನೆದು ಒತ್ತವರ ಜನ್ಮ ಇತ್ತವರ ಬದುಕು ಕಲಿಸಿ ಕೊಟ್ಟವರನ್ನು ನೆನೆದು ಹೇಳುವೆವು ಈ ಕಥೆಯ, ನಾವು ಹಾಡುವೆವು ಈ ಕಥೆಯ. ಹೇಳುವೆವು ಈ ಕಥೆಯ, ಹಾಡುವೆವು ಈ ಕಥೆಯ. ಭಾರತ ಕಥಾ, 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 ಭಾರತ ಕಥಾ. ರಾಜ ಸತ್ಯ ಕೊನೆಗಾಣಿಸಿ ಪರಕೆಯರ ಒಡೆದೋಡಿಸಿ, ರಾಜ ಸತ್ಯ ಕೊನೆಗಾಣಿಸಿ ಪರಕೆಯರ ಒಡೆದೋಡಿಸಿ, ಸಂವಿಧಾನವನ್ನು ರೂಪಿಸಿ ಪ್ರಜಾಸತ್ತೆಯನ್ನು ಸ್ಥಾಪಿಸಿ, ಸಂವಿಧಾನವನ್ನು ರೂಪಿಸಿ ಪ್ರಜಾಸತ್ತೆಯನ್ನು ಸ್ಥಾಪಿಸಿ, ಸಮತೆ ಸಮಾನತೆ ತುಂಬಿಸಿ ಸಹೋದರತೆಯನ್ನು ಬೆಳೆಸಿ, ಸಮತೆ ಸಮಾನತೆ ತುಂಬಿಸಿ ಸಹೋದರತೆಯನ್ನು ಬೆಳೆಸಿ, ದೇಶ ಕಟ್ಟಿದ ಕಥೆಯ, ಈ ದೇಶ ಕಟ್ಟಿದ ಕಥೆಯ, ದೇಶ ಕಟ್ಟಿದ ಕಥೆಯ, ಈ ದೇಶ ಕಟ್ಟಿದ ಕಥೆಯ. ಹೇಳುವೆವು ಈ ಕಥೆಯ, ಹಾಡುವೆವು ಈ ಕಥೆಯ. ಭಾರತ ಕಥಾ, 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 ಭಾರತ ಕಥಾ. ಭಾರತದ ಜನಸಾಮಾನ್ಯಗೊಂದ್ಸಲ ಉಗೇನ್ರಪ್ಪ. ಬೋಲೋ ಭಾರತ್ ಜನತಾ ಕೀ ಜೈ. ಅಲ್ಲ ಗುರುಗಳೇ, ಭಾರತ ಮಾತಾ ಕಿ ಜೈ ಅನ್ನೋದನ್ನ ಕೇಳಿದ್ವಿ, ಭಾರತ ಜನತಾ ಕಿ ಜೈ ಅಂತ ಇದ್ರಲ್ಲ, ಯಾಕೆ? ಒಳ್ಳೆ ಪ್ರಶ್ನೆ ಕೇಳಿದೆ ನೋಡಿ ನೀನು. ಈಗ ಭಾರತ್ ಮಾತಾ ಕಿ ಜೈ, ಜೈ ಪಿತಾ ಕಿ ಜೈ, ಜೈ ಅನ್ನೋದೆಲ್ಲವೂ ಕೂಡ ಭಾವನಾತ್ಮಕ ವಿಚಾರ. ಈಗ ಭಾರತ ಅಂದ್ರೆ ಮಾತಾನ ಪಿತಾನ ಅದು ಸಂಶಯ ಗುರುಗಳೇ ಅಲ್ವಾ? ಅದಕ್ಕೆ ತೆಲುಗಿನ ಒಬ್ಬ ಮಹಾಕವಿ ಹೇಳ್ತಾನೆ ಏನಂತಂದ್ರೆ, ಭಾರತ ಮಂಟೆ ಮಟ್ಟಿ ಕಾದುರ, ಭಾರತ ಮಂಟೆ ಮಟ್ಟಿ ಕಾದುರ. ಭಾರತ ಅಂದ್ರೆ ಬರೀ ಮಣ್ಣಲ್ವಂತೆ, ಮತ್ತೇನು ಗುರುಗಳೇ? ಭಾರತ ಮಂಟೆ ಮನುಷ್ಯಲು, ಮನುಷ್ಯಲು. ಭಾರತ ಅಂದ್ರೆ ಜನರು ಅಂತ, ಅದಕ್ಕೆ ಜನತೆಗೆ ಜೈ ಅಂದಿತ್ತು. ದೇಶವೆಂದರೆ ದೇಶದ ಜನರು ದುಡಿದು ದೇಶವ ಕಟ್ಟೋರು, ದೇಶವೆಂದರೆ ದೇಶದ ಜನರು ದುಡಿದು ದೇಶವ ಕಟ್ಟೋರು. ಹೊಲದಲ್ಲಿ ಅನ್ನ ಬೆಳೆಯುವವರು, ಕಾರ್ಖಾನೆಗಳಲ್ಲಿ ದುಡಿಯುವವರು, ಹೊಲದಲ್ಲಿ ಅನ್ನ ಬೆಳೆಯುವವರು, ಕಾರ್ಖಾನೆಗಳಲ್ಲಿ ದುಡಿಯುವವರು. ಗಡಿಯಲ್ಲಿ ಕಾವಲು ಕಾಯುವವರು, ಬೀದಿ ಸ್ವಚ್ಛ ಮಾಡಿಡುವವರು, ಗಡಿಯಲ್ಲಿ ಕಾವಲು ಕಾಯುವವರು, ಬೀದಿ ಸ್ವಚ್ಛ ಮಾಡಿಡುವವರು. ಮಕ್ಕಳ ಪಾಲನೆ ಮಾಡುವರು, ಅನ್ನ ಬೇಯಿಸಿ ಬಡಿಸೋರು, ಮಕ್ಕಳ ಪಾಲನೆ ಮಾಡುವರು, ಅನ್ನ ಬೇಯಿಸಿ ಬಡಿಸೋರು. ಹೇಳುವೆವು ಈ ಕಥೆಯ, ಹಾಡುವೆವು ಈ ಕಥೆಯ. ಭಾರತ ಕಥಾ, 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 ಭಾರತ ಕಥಾ. ಸ್ವತಂತ್ರ ಸಾರ್ವಭೌಮ ದೇಶ ದೇಶವಾದಾಗ ನಾವು ನಮ್ಮ ಕರ್ತವ್ಯಗಳೇನು, ಏನು, ನಮ್ಮ ವ್ಯವಸ್ಥೆ ಏನು ಅನ್ನೋದಂತ ಒಂದು ಗ್ರಂಥದಲ್ಲಿ ಬರ್ಕೊಂಡ್ವಿ. ಈ ಎಲ್ಲಾ ಗ್ರಂಥದಲ್ಲೂ ಕೂಡ ಒಳ್ಳೆ ಕಾಲಗಳು, ಒಳ್ಳೆ ಕಾಲಗಳು, ಒಳ್ಳೆ ಕಾಲ, ಒಳ್ಳೆ ಕಾಲ ಬಂದಾವೆಂಬ ಭರವಸೆಯೇ ಬತ್ತಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ, ಈ ಕಾಲಘಟ್ಟದಲ್ಲಿ ಒಳ್ಳೆ ದಿನಗಳು, ಒಳ್ಳೆ ದಿನಗಳು, ಒಳ್ಳೆ ದಿನಗಳು, ಒಳ್ಳೆ ದಿನಗಳು ಬಂದಾವೆಂಬ ಭರವಸೆಯೇ ಬತ್ತಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ, ಈ ಕಾಲಘಟ್ಟದಲ್ಲಿ ನಾವು ನಮ್ಮ ಕಥೆಗಳನ್ನು ಹೇಳಬೇಕು, ನಮ್ಮ ವ್ಯಥೆಗಳನ್ನು ಹೇಳಬೇಕು, ನಮ್ಮ ಸತ್ಯ ಕಥೆಗಳನ್ನು ಹೇಳಬೇಕು. ನಾನಾದಿ ಕಾಲದಿಂದ ರಾಜರ ಕಥೆ ಕೇಳಿ 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 ಸಾಕಾಗೋಗಿದೆ. ರಾಜರಾಣಿಯರ ಕಥೆಯೋ ಸಾಕು ಹೇಗಿತ್ತು ಜನರ ಬದುಕು, ರಾಜರಾಣಿಯರ ಕಥೆಯೋ ಸಾಕು ಹೇಗಿತ್ತು ಜನರ ಬದುಕು. ಜನರ ಕಥೆಯನ್ನು ತಿಳಿಯಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ತಿಳಿಯಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು.
ಜನರ ಕಥೆನ ಕೇಳ್ಬೇಕಪ್ಪ. ಹೌದು ಗುರುಗಳೇ. ಅನಾದಿ ಕಾಲದಿಂದಲೂ ನಮ್ ತಾತನ್ ಕೇಳ್ತಾ ಇದ್ವಿ, ತಾತ ತಾತ ಕತೆ ಹೇಳು ಅಂದ್ರೆ ಒಂದಾನೊಂದು ರಾಜನಿಂದಂತೆ ಆ ರಾಜನ್ಗೆ 7 ಜನ ಹೆಂಡ್ತೀರಂತೆ ಹೇಳೋಳು. ಹೌದು ಗುರುಗಳೇ. ನಮ್ಮ ಅಜ್ಜಿಗೆ ಅಜ್ಜಿ ಕತೆ ಕೇಳು ಅಂದ್ರೆ ನಮ್ಮ ಅಜ್ಜಿನೂ ಒಂದ್ ಕತೆ ಹೇಳೋಳು. ಒಂದಾನೊಂದು ರಾಜನ ಇದ್ದಂತೆ ರಾಜನ್ಗೆ 7 ಕುದುರೆಗಳಿದ್ವಂತೆ ಅಂತ. ಹೌದು ಗುರು. ಆದ್ರೆ ನಮ್ ಕತೆಗಳು ಯಾರು ಕೇಳೋರು? ಯಾರು ಕೇಳೋರು ಅಲ್ವಾ? ರಾಜ ಅಲ್ಗೋದ, ಕೋಟೆ ಗೆದ್ದ, ಕತ್ಲ ಗೆದ್ದ, ರಾಣಿನ್ ಗೆದ್ದ, ಅಜ್ಜನ್ ಗೆದ್ದ, ಇಲ್ಲಿ ಮೂಸ್ತಾ ಇಲ್ಲಿ ಮೂಸ್ತಾ. ಕೇಳಿ 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 ನಮ್ ಕತೆಗಳೇ ಮರ್ತೋಗಿದೆ ಅಲ್ವಾ? ನಾವೆಲ್ಲರೂ ನಮ್ ಕತೆಗಳು ಕೇಳಬೇಕಾಗಿದೆ. ನಾವೆಲ್ಲರೂ ಒಂದು ದೇಶ ಆದಾಗ ಒಂದು ಗ್ರಂಥ ರೂಪಿಸ್ಕೊಂಡ್ವಿ, ಕರ್ತವ್ಯಗಳನ್ನು ಹೇರ್ಕೊಂಡ್ವಿ, ನಮ್ಮ ವಿಚಾರಗಳನ್ನ ಬರ್ಕೊಂಡ್ವಿ. ಯಾವುದಾ ಗ್ರಂಥ? ಸಂವಿಧಾನ, ಭಾರತ ಸಂವಿಧಾನ, ಭಾರತ ಸಂವಿಧಾನ, ಉಳಿಸಿ ಸಂವಿಧಾನ, ಸಂವಿಧಾನ, ಭಾರತ ಸಂವಿಧಾನ, ಭಾರತ ಸಂವಿಧಾನ, ಉಳಿಸಿ ಸಂವಿಧಾನ, ಉಳಿಸಿ ಸಂವಿಧಾನ, ಉಳಿಸಿ ಸಂವಿಧಾನ. ಸಂವಿಧಾನ. ಈಗ ನಿಮ್ಗೊಂದು ಪ್ರಶ್ನೆ. ಏನ್ ಗುರುಗಳೇ? ಭಾರತದ ಸಂವಿಧಾನವನ್ನ ಸಂಪೂರ್ಣವಾಗಿ ಓದಿರೋರು ಎಷ್ಟು ಜನ ಇದ್ರ? ಕೈ ಎತ್ತರಪ್ಪ. ಗುರುಗಳೇ, ಸಂಪೂರ್ಣವಾಗಿ ಓದಿರೋದು ಹೆಂಗಾದ್ರು ಇಲ್ಲೇ ನೋಡಿ, ಸಂವಿಧಾನ ಕೂಡ ನೋಡಿರೋದ್ರಲ್ಲೇ ಅಲ್ವಾ? ಆದ್ರೆ ಭಾರತೀಯರಾಗಿ ನಾವು ಆ ತಪ್ಪು ಮಾಡಬಾರ್ದು. ಸಂವಿಧಾನವನ್ನ ತಿಳ್ಕೋಬೇಕು, ಸಂವಿಧಾನವನ್ನ ಓದ್ಕೋಬೇಕು. ಹಾಗಾಗಿ ನಾವ್ ಈಗ್ಲೇ ಪ್ರಾರಂಭ ಮಾಡೋಣ, ಓದೋಣ. ಅಷ್ಟು ದೊಡ್ಡ ಗ್ರಂಥನ ಒಂದೇ ದಿನ ಓದಕ್ ಆಗ್ತದ? ಆಗಲ್ಲ. ಆದ್ರೆ ಪ್ರಿಯಾಂಬಲ್, ಪೂರ್ವ ಪೀಠಿಕೆ ಓದುವ ಮೂಲಕ ನಾವು ಇವತ್ತು ಸಂವಿಧಾನ ಓದನ್ನ ಪ್ರಾರಂಭ ಮಾಡೋಣ. ಆ ಪ್ರಿಯಾಂಬಲ್ ಅನ್ನ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಗೌರವಿಸ್ತಾ ಓದೋಣಪ್ಪ. ದಯವಿಟ್ಟು ಎಲ್ರು ಕೂಡ ಎದ್ದು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಗುರುಗಳೇ, ನನ್ಗೊಂದು ಡೌಟ್. ಏನಪ್ಪ ನಿನ್ ಡೌಟ್? ಈಗೇನೋ ನೀವು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿದೆ. ನನಗೆ ಸ್ವಲ್ಪ ಡೌಟ್ಗಳಿವೆ. ಏನಪ್ಪ ನಿನ್ ಡೌಟ್? ಗುರುಗಳೇ, ಸ್ವತಂತ್ರ ಸಾರ್ವಭೌಮ ದೇಶ ಅಂದ್ರೆ ಏನು ಗುರುಗಳೇ? ಪ್ರಿಯಾಂಬಲ್ ಅಲ್ಲಿ ಮೊದಲನೇ ಸಾಲು ಸ್ವತಂತ್ರ ಸಾರ್ವಭೌಮ ದೇಶ ಅಂತ ಅಂದ್ರೆ ನಮ್ ದೇಶವನ್ನ ಇನ್ಯಾವುದೋ ಪರಕೀಯ ದೇಶದವ್ರು ಬಂದು ಆಳುವಂತಿಲ್ಲ, ಈ ದೇಶದ ಪ್ರಜೆಯೇ ಆಳುವಂತದ್ದು. ಗುರುಗಳೇ, ನನಗೊಂದು ಡೌಟ್. ಏನಪ್ಪ? ಈ ಪ್ರಜಾಪ್ರಭುತ್ವ ಅಂದೇನು ಗುರುಗಳೇ? ಅಷ್ಟು ಗೊತ್ತಿಲ್ವಾ? ನಮ್ ಸಭಿಕರೇ ಹೇಳ್ತಾರೆ, ಏನ್ರಪ್ಪ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರೋದೇ ಪ್ರಜಾಪ್ರಭುತ್ವ. ಗುರುಗಳೇ, ಸಮಾಜವಾದಿ ದೇಶ ಅಂದ್ರೆ ಏನು ಗುರುಗಳೇ? ಸಮಾಜವಾದಿ ದೇಶ ಅಂದ್ರೆ ಎಲ್ಲರೂ ದುಡಿಬೇಕು, ಎಲ್ಲರೂ ತಿನ್ಬೇಕು. ಗುರುಗಳೇ, ಮತ್ತೆ ಈ ಸಮತೆ ಸಮಾನತೆ ಅಂದ್ರೆ ಏನು ಗುರುಗಳೇ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಗುರುಗಳೇ, ಸಹೋದರತೆ ಅಂದ್ರೆ ಏನು ಗುರುಗಳೇ? ನಾವೆಲ್ಲರೂ ಕೂಡ ಒಡ ಹುಟ್ಟಿದವರಂತೆ ಕೂಡಿ ಬದುಕೋದಪ್ಪ. ಗುರುಗಳೇ, ಈ ಸರ್ವ ಧರ್ಮ ಸಮಭಾವ ಅಂದ್ರೆ ಏನು ಗುರುಗಳೇ? ಆ ಪದನೇ ಹೇಳ್ತಿದ್ದೆ, ಚೆನ್ನಾಗಿದೆಲ್ಲ. ಸರ್ವ ಧರ್ಮ ಸಮಭಾವ ಅಂತ. ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಜೈನ, ನಾನು ಬೌದ್ಧ, ನಾನು ಪ್ರಸ್ತೆ ಅಂತ ಹೇಳ್ಬಿಟ್ಟು ಕಿತ್ತಾಡೋದಕ್ಕಿಂತ ನಾವೆಲ್ಲರೂ ಒಂದಾಗಿ ಬದುಕ್ತಾ ಇದ್ವಲ್ಲ, ಅದೇನಪ್ಪ. ಗುರುಗಳೇ, ಸಾಮಾಜಿಕ ನ್ಯಾಯ ಅಂದ್ರೆ ಕೆಳಗೆ ಬಿದ್ದವರನ್ನ ಮೇಲೆ ಕೆತ್ತು ಮುನ್ನಡೆಸ್ಕೊಂಡು ಹೋಗೋದು.
ಗುರುಳೆ ಹಾ ನಂಗೆ ಇನ್ನೊಂದು ಡೌಟ್. ಏನಪ್ಪ ಈ ಆರ್ಥಿಕ ನ್ಯಾಯ ಅಂದ್ರೆ ಏನು ಗುರುಳೆ? ಆರ್ಥಿಕ ನ್ಯಾಯ ಅಂದ್ರೆ ಎಲ್ಲರಿಗೂ ದುಡಿಯುವ ಮತ್ತು ಬದುಕುವ ಹಕ್ಕನ್ನ ಕಲ್ಪಿಸೋದು ಗುರುಗಳೇ. ಹಾ ಲಾಸ್ಟ್ ಒಂದು ಡೌಟ್ ನನ್ಗೆ. ಏನಪ್ಪ? ರಾಜಕೀಯ ನ್ಯಾಯ ಅಂದ್ರೆ ಏನು ಗುರುಗಳೇ? ಅಷ್ಟೇನಾ? ಹಾ. ರಾಜಕೀಯ ನ್ಯಾಯ ಅಂದ್ರೆ ಈ ದೇಶದ ಪ್ರಜೆಯಾಗಿ ಹಾಗೆ ಯಾರ್ ಬೇಕಾದ್ರೂ ಎಲೆಕ್ಷನ್ ನಿಂತ್ಕೋಬಹುದು. ನಾನು ನಿಂತ್ಕೋಬೇಕು ಗುರುಳೆ? ನೀನು ನಿಂತ್ಕೋಬಹುದು. ನಾನು ಗುರುಗಳೇ ನೀನು ನಿಂತ್ಕೋಬಹುದು. ಹಾ. ಓಟ್ ಹಾಕ್ಸ್ಕೋಬೇಕು. ಹಂಗಾದ್ರೆ ನಾವು ಸಂಬಂಧಪಟ್ಟಿದ್ದಲ್ಲ. ಆಯ್ತಾ? ಹಾ. ಅಷ್ಟೇ ಅಲ್ಲ, ಸಂವಿಧಾನ ನಮಗೆ ಒಂದು ಅನೇಕ ಹಕ್ಕುಗಳನ್ನ ಕೊಟ್ಟಿದೆ. ಕೊಟ್ಟಿದೆ. ಯಾವ್ದಪ್ಪ ಅದು? ಸಂವಿಧಾನದ ಅನುಚ್ಛೇದ 14 ಹೇಳಿದೆ. ಸಂವಿಧಾನದ ಅನುಚ್ಛೇದ 14 ಹೇಳಿದೆ. ಕಾನೂನಿನ ಮುಂದೆಲ್ಲರೂ ಸಮಾನರು ಎಂದಿದೆ. ಕಾನೂನಿನ ಮುಂದೆಲ್ಲರೂ ಸಮಾನರು ಎಂದಿದೆ. ಸಂವಿಧಾನದ ಅನುಚ್ಛೇದ 14 ಕನಸಿದೆ. ಸಂವಿಧಾನದ ಅನುಚ್ಛೇದ 15 ಹೇಳಿದೆ. ಜಾತಿ ಧರ್ಮ ಲಿಂಗ ಭೇದ ಸಲ್ಲದೆಂದು ಸಾರಿದೆ. ಜಾತಿ ಧರ್ಮ ಲಿಂಗ ಭೇದ ಸಲ್ಲದೆಂದು ಸಾರಿದೆ. ಸಂವಿಧಾನದ ಅನುಚ್ಛೇದ 17 ಸಾರಿದೆ. ಸಂವಿಧಾನದ ಅನುಚ್ಛೇದ 17 ಸಾರಿದೆ. ಅಸ್ಪೃಶ್ಯತೆ ನಿವಾರಣೆಯ ಮೂಲಭೂತ ಹಕ್ಕಿದೆ. ಅಸ್ಪೃಶ್ಯತೆ ನಿವಾರಣೆಯ ಮೂಲಭೂತ ಹಕ್ಕಿದೆ. ಅಸ್ಪೃಶ್ಯತೆ ನಿವಾರಣೆಯ ಮೂಲಭೂತ ಹಕ್ಕಿದೆ. ಮೂಲಭೂತ ಹಕ್ಕಿದೆ. ಮೂಲಭೂತ ಹಕ್ಕಿದೆ. ಒಂದು ವೇಳೆ ನಮ್ಮ ದೇಶದಲ್ಲಿ ಯಾರಾದ್ರೂ ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ ಜೈಲು ಜೈಲು. ಹಾಗಾಗಿ ಅಷ್ಟೇ ಅಲ್ಲ, ಈಗ ಸಂವಿಧಾನ ಅಂದ ತಕ್ಷಣ ಕೆಲವ್ರು ಏನಂತಾರೆ ಆಗ ಮೀಸಲಾತಿ ಅಂತಾರೆ. ಈಗ ಮೀಸಲಾತಿ ಅಂದ್ರೆ ಏನಪ್ಪಾ? ಮೀಸಲಾತಿ ಅಂದ್ರೆ ಈ SC/ST ಕೊಡ್ತಾರಲ್ಲ ಗುರುಗಳೇ, ಅದು ನಿನಗೂ ನನ್ಗೆ ಎಲ್ಲಿ ಕೊಡ್ತಾರೆ? ನೋಡು, ಅದೇ ತಪ್ಪು ಪರಿಕಲ್ಪನೆ ಅನ್ನೋದು. ನೋಡು, ಮೀಸಲಾತಿ ಅನ್ನೋದು ಎಂತ ಅದ್ಭುತವಾದ ಪರಿಕಲ್ಪನೆ ಅಂದ್ರೆ, ಈ ಸಮಾಜದ ಸಮಾನತೆ ಬರಬೇಕಾದ್ರೆ ಸಾಮಾಜಿಕ ನ್ಯಾಯ ಬರಬೇಕಾದ್ರೆ ಸಮತೆಯನ್ನ ಕಾಯ್ದುಕೊಳ್ಳೋದೇ ಮೀಸಲಾತಿ. ಈಗ ಅದರ ಒಂದು ಪರಿಕಲ್ಪನೆ ಅಂತ ಹೇಳ್ತೀನಿ. ಈಗ ನೀವ್ ಹೇಳಿ, ಪ್ರೇಕ್ಷಕರಿದಿರಲ್ವಾ, ಒಬ್ಬ ಕಾಲ್ ಚೆನ್ನಾಗಿರೋನ ಒಬ್ಬ ಕಾಲ್ ಊನ ಆಗಿರೋನ ಇಬ್ಬರನ್ನು ಸರಿಸಮಾನವಾಗಿ ನಿಲ್ಲಿಸಿ ಓಟಿಗೆ ಬಿಟ್ರೆ ಯಾರು ಗೆಲ್ತಾರೆ? ಚೆನ್ನಾಗಿರೋನ ಗೆಲ್ತಾನೆ ಅಲ್ವಾ? ಎಷ್ಟು ಬುದ್ಧಿವಂತ ನೋಡಿ ನೀನು. ಚೆನ್ನಾಗಿರೋನ ಗೆಲ್ತಾನೆ. ಆದ್ರೆ ಅವ್ರಿಬ್ರು ಸರಿಸಮಾನವಾಗಿದ್ರ ಒಬ್ಬನಿಗೆ ಏನಾಗಿತ್ತು? ಆ ಕಾಲು ಊನ ಆಗಿರೋನ ಸ್ವಲ್ಪ ಮುಂದೆ ನಿಲ್ಲಿಸಿದ್ರೆ ಇಬ್ರು ಗೆಲ್ಲೋದಕ್ಕೆ ಅವಕಾಶ ಇದೆಯಲ್ವಾ? ಇದೇನಪ್ಪ ಮೀಸಲಾತಿ ಅಲ್ವಾ? ಹಾಗಾಗಿ ಅಷ್ಟೇ ಅಲ್ಲ, ಒಂದು ವೇಳೆ ಸಂವಿಧಾನ ಇಲ್ಲ ಅನ್ಕ ಏನಾಗ್ತಿತ್ತು ಗುರುಗಳೇ? ನಮ್ ಈರಣ್ಣನ ಮಕ್ಳ ಜೀತಕ್ಕೆ ಹೋಗ್ತಾ ಇದ್ರು ದಣಿಗಳ ಮನೆಯಲ್ಲಿ. ಅರ್ಧಂಬರ್ಧ ಬಟ್ಟೆಗಳು ಹಾಕೊಂಡು ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಹೋಗ್ತಾ ಇದ್ರು. ಆದ್ರೆ ಇವತ್ತು ನಮ್ ಜೊತೆಲಿ ಕಾಲೇಜಿಗೆ ಬರ್ತಾರೆ. ಹೆಂಗೆ ಸಾಧ್ಯ? ಸಂವಿಧಾನ. ಅಷ್ಟೇ ಅಲ್ಲ, ನಮ್ ಪುಟಕ್ನ ಎಬ್ಬೆಟ್ಟು ಇವತ್ತು ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್. ಹೆಂಗಾದ್ಲು? ಅಷ್ಟೇ ಅಲ್ಲ, ನಮ್ಗೆ ಏನಾದ್ರೂ ಅನ್ಯಾಯ ಆದ್ರೆ ನಾವು ಬೀದಿಗೆ ಬರ್ತೀವಿ, ಹೋರಾಟ ಮಾಡ್ತೀವಿ, ಹಕ್ಕು ಕೇಳ್ತೀವಿ, ನ್ಯಾಯ ಪಡಿತೀವಿ. ಹೆಂಗ್ ಬಂತು ಸಂವಿಧಾನ? ಈ ತರ ನಮ್ಮ ಸಂವಿಧಾನದ ರಥ ಸಾಗ್ತಾ ಬರ್ತಿದ್ಯಪ್ಪ, ಸಾಗ್ತಾ ಬರ್ತಿದೆ. ತೇರು ಬಂತು ತೇರು ಬಣ್ಣ ಬಣ್ಣದ ತೇರು. 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 ಮುಖ್ಯ ಬಣ್ಣ 4 ಕೇಸರ ಬಿಳಿ ನೀಲಿ ಹಸಿರು. ಮುಖ್ಯ ಬಣ್ಣ 4 ಕೇಸರಿ ಬಿಳಿ ನೀಲಿ ಹಸಿರು. ಬದಲಾವಣೆಯ ತೇರು ಎಳೆಯರ ಪ್ರಗತಿಯ ತೇರು. ಬದಲಾವಣೆಯ ತೇರು ಎಳೆಯರ ಪ್ರಗತಿಯ ತೇರು. ತೇರಣ್ಣೆಳೆಯವ್ರ್ಯಾರೋ 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 ತೇರಣ್ಣೆಳೆಯವ್ರ್ಯಾರೋ. ಯಾರಪ್ಪ ನಮ್ಮ ಪ್ರಗತಿಯ ರಥವನ್ನು ಎಳೆಯೋದು? ಯಾರು ಗುರುಗಳೇ? ನಾವೇ. ಈಗ ನಿಮ್ಗೊಂದು ಪ್ರಶ್ನೆ. ಒಂದು ಪ್ರಗತಿಯ ರಥ ಮುಂದೆ ಸಾಗ್ತಾ ಇದೆ, ಸಾಧ್ಯವಾದ್ರೆ ನಾವೇನ್ ಮಾಡ್ಬೇಕು? ಸಹಾಯ ಮಾಡ್ಬೇಕು, ಮುಂದಕ್ಕೆ ತಳ್ಳಬೇಕು. ನಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಅಲ್ಲೇ ನಿಲ್ಸ್ಬೇಕು. ಆದ್ರೆ ಹಿಂದಕ್ಕೆ ತಳ್ಳಿದ್ರೆ ತಪ್ಪು. ಆದ್ರೆ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ನಮ್ಮ ಪ್ರಗತಿಯ ರಥವನ್ನ ಹಿಂದೆ ತಳ್ಳುವಂತ ಹುನ್ನಾರಗಳು ನಡೀತಾ ಇದೆ. ಹೌದು. ಹಾಗಾಗಿ ಈ ಹುನ್ನಾರಗಳನ್ನ ನಾವು ಎಚ್ಚೆತ್ಕೋಬೇಕಾಗಿದೆ ಅಲ್ವಾ? ಯಾಕಂದ್ರೆ ಈ ನಾವು ಇತ್ತೀಚೆಗೆ ನಾವೆಲ್ಲರೂ ಕೂಡ ಒಂದು ಅಮಲಿನಲ್ಲಿ ತೇಲಾಡ್ತಾ ಇದೀವಿ. ಹೌದು,
ಎಂತ ಅಮಲು ಅಂತೀರಾ? ಎಂತ ಅಮಲು ಗುರುಗಳೇ? ಸೂಪರ್ ಫಾಸ್ಟ್ ಆಗುವ ಅಮಲು, ಸೂಪರ್ ಫಾಸ್ಟ್ ಆಗುವ ಅಮಲು, ವಿಶ್ವಕ್ಕೆ ಗುರುವಾಗುವ ಅಮಲು, ವಿಶ್ವಕ್ಕೆ ಗುರುವಾಗುವ ಅಮಲು, ಧರ್ಮದ ಹೆಸರಿನಲ್ಲಿ ದೇಶ ಕಟ್ಟುವ ಅಮಲು, ಧರ್ಮದ ಹೆಸರಲ್ಲಿ ದೇಶ ಕಟ್ಟುವ ಅಮಲು. ಈ ಅಮಲುಗಳಲ್ಲಿ ಬಿದ್ದೋಗಿ ಇತ್ತೀಚೆಗೆ ಇನ್ನೂ ಜಾಸ್ತಿ ಆಗ್ಬಿಟ್ಟವೆ. ವಾಟ್ಸ್ಆಪ್ ಅಮಲು, ಫೇಸ್ಬುಕ್ ಅಮಲು, ಟ್ವಿಟ್ಟರ್ ಅಮಲು, ಯಾವ್ದೋ ಹೊಸ ಹೊಸ ಗೇಮ್ಗಳ ಅಮಲು, ಇದ್ರಲ್ಲೆಲ್ಲ ಮುಳುಗೋಗಿ ತಲೆ ಹಿಂಗ್ ತಗ್ಗಿಸ್ಕೊಂಡು ಅಲ್ಲೇ ನೋಡ್ಕೊಂಡು ದೇಶ ಎಲ್ಲಿ ಹೋಗ್ತಿದೆ, ನಮ್ಮ ಪ್ರಯಾಣ ಎಲ್ಲಿ ಸಾಗ್ತಿದೆ, ಪ್ರಗತಿಯ ರಥ ಎಲ್ಲಿದೆ ಅನ್ನುವಂತ ವಿಚಾರವೇ ಮರ್ತೋಗಿದೆ. ಈ ಅಮಲುಗಳಿಂದ ಆಚೆಗೆ ಬರ್ಬೇಕಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನ ಸೃಷ್ಟಿಸಲಾರರು. ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ. ಅದಕ್ಕೆ ನಾವು ನಮ್ಮ ಇತಿಹಾಸವನ್ನ ತಿಳ್ಕೋಬೇಕು. ಈಗ ಹೇಳ್ರಪ್ಪ, ನಮ್ಮ ಭಾರತದ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗುತ್ತೆ ಗುರುಗಳೇ? ನೋಡಿ, ಇಲ್ಲಿಂದಾನೇ ಶುರುವಾಗುತ್ತೆ. ಯಾಕೆ ಗುರುಗಳೇ? ಎಲ್ಲಿಂದ ಆಗುತ್ತೆ? ಇಲ್ಲಿಂದಾನೆ. ಅಲ್ಲಲ್ಲಿ ಇಲ್ಲಿಂದ ಅಲ್ಲ, ನಮ್ಮ ಭಾರತದ ಇತಿಹಾಸ ಅಥವಾ ನಮ್ಮ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ದಕ್ಷಿಣ ಆಫ್ರಿಕಾದಿಂದ. ಅಲ್ಲ ಗುರುಗಳೇ, ಸುಮ್ನಿರೇ. ಯಾರಾದ್ರು ನೋಡಿದ್ರೆ ಏನಾದ್ರು ಅಂತಾರೆ, ನಮ್ಮ ದೇಶದ ಕತೆ ತಿಳ್ಕೊಳಕ್ಕೆ ದಕ್ಷಿಣ ಆಫ್ರಿಕಾ ಕಂటే ಯಾಕೆ ಹೋಗ್ಬೇಕು ಅಂದ್ರೆ ಕೇಳಿ ಹೇಳ್ತೀನಿ. ಈ ದಕ್ಷಿಣ ಆಫ್ರಿಕಾ ಇದೆಯಲ್ಲ, ಇದು ಫಲವತ್ತಾದ ಖಂಡ. ಈ ಅಲ್ಲೇ ಮೊಟ್ಟ ಮೊದಲ ಬಾರಿಗೆ ಜೀವಿ ಅನ್ನೋದು ಉಗಮಗೊಂಡಿತ್ತು. ಈ ಉಗಮಗೊಂಡಂತಹ ಜೀವಿ ಕಾಲಾಂತರದಲ್ಲಿ ವಿಕಾಸಗೊಳ್ಳುತ್ತಾ ಮಾನವನ ರೂಪನು ಪಡ್ಕೊಂತು. ಹೀಗೆ ಮಾನವನ ರೂಪವನ್ನು ಪಡ್ಕಂತಹ ಜೀವಿ ಅಲ್ಲಿಂದ ವಲಸೆಯೂ ಹೊರಟು. ಹೀಗೆ ಅಲ್ಲಿಂದ ವಲಸೆ ಹೊರಟಂತಹ ಜೀವಿ ಭಾರತಕ್ಕೂ ಬಂದು ನೆಲೆಸ್ತು. ಹೀಗೆ ಮೊದಲು ಬಂದ ಕಾರಣ ಅವ್ರು ನಾವು ಮೂಲ ನಿವಾಸಿಗಳು ಅಂತ ಕರಿತೀವಿ. ಈಗ ನಿನ್ಗೊಂದು ಪ್ರಶ್ನೆ. ನಮ್ಮ ಆಫ್ರಿಕಾ ಜನ ಇದ್ರಲ್ಲ, ಹೆಂಗಿರ್ತಾರೆ ಹೇಳಿ ನೋಡಕ್ಕೆ? ಗುರುಗಳೇ, ನಂಗೆ ಚೆನ್ನಾಗಿ ಗೊತ್ತಾ. ಹೆಂಗೆ? ನಂತರ ಬೆಳ್ಳಕ್ಕಿರ್ತಾರೆ. ಸುಣ್ಣ ಬಳ್ಕೊಂಡಿರ್ತಾರೆ ನೋಡು. ಮತ್ತೆ ಹೆಂಗಿರ್ತಾರಪ್ಪ? ಕಪ್ಪಗಿರ್ತಾರೆ. ಅದಕ್ಕೆ ನಾವು ನೀವು ಕೂಡ ಕಪ್ಪೇ. ಮೊದಲೇ ಕಪ್ಪಿನ ಜನರು ನಾವಯ್ಯ, ಕಪ್ಪು ಜನರೇ ನಮ್ಮ ಮೂಲವಯ್ಯ. ಮೊದಲೇ ಕಪ್ಪಿನ ಜನರು ನಾವಯ್ಯ, ಕಪ್ಪು ಜನರೇ ನಮ್ಮ ಮೂಲವಯ್ಯ. ಕರಿಯರಿಗೆ ಹಿರಿಯರಿಗೆ ಶರಣಯ್ಯ, ಕರಿಮಾಯಿ ಮಹತಾಯಿ ಶರಣಯ್ಯ. ಕರಿಯರಿಗೆ ಹಿರಿಯರಿಗೆ ಶರಣಯ್ಯ, ಕರಿಮಾಯಿ ಮಹತಾಯಿ ಶರಣಯ್ಯ. ಕಗ್ಗತ್ತಲ ಕಂಡದಲ್ಲಿ ಕಾಡು ಮೇಡಲಿ ಹಳೆದು, ಕಗ್ಗತ್ತಲ ಕಂಡದಲ್ಲಿ ಕಾಡು ಮೇಡಲಿ ಅಲೆದು, ಬದುಕಿದ ಹಾದಿ ಮರಿಗೆ ಶರಣಯ್ಯ, ಬದುಕಿದ ಹಾದಿ ಮರಿಗೆ ಶರಣಯ್ಯ. ದಟ್ಟ ಹಡವಿಯಲ್ಲಿ ಪುಟ್ಟ ಗುಡಿಸಲು ಮಾಡಿ, ದಟ್ಟ ಹಡವಿಯಲ್ಲಿ ಪುಟ್ಟ ಗುಡಿಸಲು ಮಾಡಿ, ನೆಲೆ ನಿಂತ ಹಿರಿಯರಿಗೆ ಶರಣಯ್ಯ, ನೆಲೆ ನಿಂತ ಹಿರಿಯರಿಗೆ ಶರಣಯ್ಯ. ತಾಯಿ ಮಹತಾಯಿ, ತಾಯಿ ಮಹತಾಯಿ, ತಾಯಿ ಮಹತಾಯಿ. ಆ ಹಿರಿಯರಿಗೊಂದ್ಸಲ ನಮಸ್ಕಾರ ಹಾಕತ್ತಾ? ಈ ಆಫ್ರಿಕಾದಿಂದ ಬಂದ್ರಲ್ಲ, ಇವ್ರು ಎಷ್ಟು ದಿನಗಳಿಂದ ಬಂದಿರ್ಬೋದು ಹೇಳಿ ಗುರುಗಳೇ? ಎಲ್ಲ ಒಂದು 30-40 ವರ್ಷ ಆಗಿರ್ಬೇಕು. ನಾನ್ ಬಂದೆ 34 ವರ್ಷ ಆಯ್ತು. ಅವ್ರು ಮೊನ್ನೆ ಬಂದ್ರಂತೆ. ಹೌದಾ ಗುರುಗಳೇ? ನೋಡು, ಇತಿಹಾಸ ತಜ್ಞರುಗಳು ಹೇಳ್ತಾರೆ 50,000 ವರ್ಷಗಳ ಹಿಂದೆ ಈ ಭಾರತಕ್ಕೆ ಮೊದಲು ಬಂದವರು. ಹಾಗಾಗಿ ಅವ್ರನ್ನ ನಾವೇನಂತ ಕರಿತೀವಿ? ಮೂಲ ನಿವಾಸಿಗಳು ಅಂತ ಕರಿತೀವಿ. ಇದಾದ ನಂತರ 10,000 ವರ್ಷಗಳ ನಂತರ ಮಧ್ಯ ಏಷ್ಯಾದಿಂದ ಇನ್ನೊಂದಷ್ಟು ಜನ ಬಂದ್ರು. ಅವರು ಕೂಡ ಅಲ್ಲಿಂದ ಹೋದವ್ರೆ. ಅಲ್ಲಿನ ಸಂಸ್ಕೃತಿ ಕಟ್ಕೊಂಡು ಮಧ್ಯ ಏಷ್ಯಾದಿಂದ ಇನ್ನೊಂದಷ್ಟು ಜನ ಬಂದ್ರು. ಅವರನ್ನ ನಾವು ಆರ್ಯರು ಅಂತ ಕರಿತೀವಿ. ಈಗ ಮೊದಲು ಬಂದವರು ನಂತರ ಬಂದವರು ಮುಖಾಮುಖಿ ಆದ್ರು, ಒಬ್ಬರನ್ನೊಬ್ರು ಘರ್ಷಣೆ ಮಾಡ್ಕೊಂಡ್ರು, ಯುದ್ಧ ಮಾಡಿದ್ರು, ಹೊಡೆದಾಡಿದ್ರು, ಸುಸ್ತಾದ್ರು, ಒಂದ್ ಕಡೆ ನೆಲೆ ನಿಂತಿದ್ರು, ನಾಡು ಕಟ್ಟಿದ್ರು, ನುಡಿ ಕಟ್ಟಿದ್ರು, ಸಂಸ್ಕೃತಿ ಕಟ್ಟಿದ್ರು. ರಾಜರು ಮಹಾರಾಜರುಗಳಾಗಿ ಮೆರೆದವರು ಕೆಲವರೇ, ದುಡಿಯುತ್ತಾ ಬದುಕಿದವರು ಹಲವರಪ್ಪ, ಹಲವರು. ರಾಜರು ಬಂದರು ರಾಜರು ಹೋದರು, ದುಡಿಯುವವರು ದುಡಿಯಬೇಕು. ರಾಜರು ಬಂದರು ರಾಜರು
ಹೋದರೆ ದುಡಿಯುವವರು ದುಡಿಯಬೇಕು. ಉತ್ತು ಬಿತ್ತ ಬೆಳೆದುಣ್ಣುವ ಜನರು ದುಡಿಯುತ್ತ ಬದುಕ ಸಾಗಿಸಬೇಕು. ಉತ್ತು ಬಿತ್ತ ಬೆಳೆದುಣ್ಣುವ ಜನರ ದುಡಿಯುತ್ತ ಬದುಕ ಸಾಗಿಸಬೇಕು. ರಾಜರಾಣಿಯರ ಕಥೆಯೋ ಸಾಕು ಹೇಗಿತ್ತು ಜನರ ಬದುಕು. ರಾಜರಾಣಿಯರ ಕಥೆಯೋ ಸಾಕು ಹೇಗಿತ್ತು ಜನರ ಬದುಕು. ಜನರ ಕಥೆಯನ್ನು ತಿಳಿಯಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು. ಜನರ ಕಥೆಯನ್ನು ತಿಳಿಯಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು. ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಕೇಳಲೇಬೇಕು. ಜನರ ಕಥೆಯನ್ನು ಹೇಳಲೇಬೇಕು, ಜನರ ಕಥೆಯನ್ನು ಹೇಳಲೇಬೇಕು. ಜನರ ಕಥೆಯನ್ನು ಕೇಳಬೇಕು ಅಲ್ವಾ. ಈ ಪ್ರಾಚೀನ ಭಾರತ ಅಂದ್ರೇನೆ ಬರೀ ಹಿಂಸೆಯಿಂದ ಯುದ್ಧಗಳಿಂದ ಕೂಡಿದ ಭಾರತವೇ ಆಗಿತ್ತು. ಈ ಕಾಲಘಟ್ಟದಲ್ಲಿ ಗುಪ್ತರು, ಮೌರ್ಯರು, ಕುಶಾಣರು, ರಾಷ್ಟ್ರಕೂಟರು ಎಲ್ಲರೂ ಆಳ್ವಿಕೆ ಮಾಡಿದ್ರು. ಈ ಗುಪ್ತರ ಕಾಲ ಇದೆಯಲ್ಲ, ಇಲ್ಲಿ ಮನುಸ್ಮೃತಿ ಅನ್ನೋದು ಒಂದು ಕೃತಿ ರಚನೆ ಆಯ್ತು. ಆ ಕೃತಿ ಬಂದ ಮೇಲೆನೆ ವರ್ಣಾಶ್ರಮಗಳು ಜಾಸ್ತಿ ಆಯ್ತು. ಅದು ಗಟ್ಟಿ ಆಯ್ತು. ಈ ವೈದಿಕ ಧರ್ಮದ ದಬ್ಬಾಳಿಕೆ ಕ್ರೌರ್ಯಗಳನ್ನೆಲ್ಲವನ್ನ ಧಿಕ್ಕರಿಸಿ ಈ ನೆಲದಲ್ಲೇ ಹುಟ್ಟಿದಂತಹ ಎರಡು ಧರ್ಮಗಳು ವಿರೋಧ ಮಾಡುದು. ಎರಡು ಧರ್ಮಗಳು ಯಾವ್ದಂದ್ರೆ ಜೈನ ಮತ್ತು ಬೌದ್ಧ. ಈ ವೈದಿಕ ಧರ್ಮದ ಕುತಂತ್ರಗಳನ್ನೆಲ್ಲ ವಿರೋಧಿಸಿ ಸತ್ಯವನ್ನ, ಶಾಂತಿಯನ್ನ, ಪ್ರೀತಿಯನ್ನ, ಮಮತೆಯನ್ನ ಸಾರದ್ವು. ಈ ಬುದ್ಧ ಇದೆಯನ್ನಲ್ಲ, ಎಂತ ಅದ್ಭುತ ಅಂದ್ರೆ ಬರೀ ಮನುಷ್ಯ ಮಾತ್ರ ಅಲ್ಲ, ಸಕಲ ಜೀವರಾಶಿಯಲ್ಲೂ ಕೂಡ ಪ್ರೀತಿಯನ್ನ ಕಂಡವನು. ಅಂತ ಬುದ್ಧನಿಗೊಂದ್ಸಲಿ ಶರಣು ಹೇಳ್ರಪ್ಪ. ಬುದ್ಧಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ. ಬುದ್ಧನಿಗೆ ಶರಣ ಹೇಳ್ತಾ ಇದಾದ ನಂತರ 400 ವರ್ಷಗಳ ಹಿಂದೆ ನಮ್ಮ ಭಾರತಕ್ಕೆ ಬ್ರಿಟಿಷರು ಬಂದ್ರು. ಏನಕ್ ಬಂದಿತ್ತೀವ್ರ? ತಕ್ಕಡಿ ಹಿಡ್ಕೊಂಡು ಸ್ವಲ್ಪ ವ್ಯಾಪಾರ ಮಾಡ್ತೀವಿ, ಜಾಗ ಕೊಡಿ ಅಂದ್ರು. ನಾವು ಕೊಟ್ಬಿಟ್ವಿ. ಹಿಂಗ್ ತಕ್ಕಡಿ ತೂಗಿಸ್ತಾ ಇಡೀ ದೇಶನೇ ಕೊಳ್ಳೆ ಹೊಡೆದ್ಬಿಡೋದ. ಹಿಂಗೆಲ್ಲ ಕೊಳ್ಳೆ ಹೊಡೆದಿನ ಹೋಗೋ ಟೈಮ್ಗೆ ನಮ್ಮ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಶುರುವಾಯ್ತು. ಇದು ಹೆಂಗೈತೆ ಹೇಳಕ್ ಹೇಳಕ್ಕೆ ನೀವ್ ಹೇಳಿದ ಕತೆ ಹೆಂಗೈತಂತಂದ್ರೆ ಅದನ್ನ ಊರೆಲ್ಲಾ ಬಾಚ್ಕೊಂಡು ಹೋದ್ಮೇಲೆ ಹಂಗೈತೆ ಬದುಕು. ಒಟ್ಟಿನಲ್ಲಿ ಸ್ವಾತಂತ್ರ್ಯ ಕಿಚ್ಚೇನೋ ಶುರುವಾಯ್ತು. ಅನೇಕರನ್ನ ಯುದ್ಧದಲ್ಲಿ ಪ್ರಾಣನೂ ತ್ಯಾಗ ಮಾಡಿದ್ರು. ಬಹುತೇಕ ಜನ ಗಲ್ಲಿಗೂ ಇರಿಸ್ತಾರಪ್ಪ, ಗಲ್ಲಿಗೂ. ಸಾವಿರಾರು ಜನ ಹೋರಾಡಿದರು, ಹಲವು ನಾಯಕರು ಜೈಲು ಸೇರಿದರು. ಸಾವಿರಾರು ಜನ ಹೋರಾಡಿದರು, ಹಲವು ನಾಯಕರು ಜೈಲು ಸೇರಿದರು. ಹಿಂದೂ ಮುಸ್ಲಿಂ ಅವರಿವರೆನ್ನದ ದೇಶಕ್ಕಾಗಿ ಬಲಿದಾನವಾದರು. ಹಿಂದೂ ಮುಸ್ಲಿಂ ಅವರಿವರೆನ್ನದ ದೇಶಕ್ಕಾಗಿ ಬಲಿದಾನವಾದರು. ನ್ಯಾಯಕ್ಕಾಗಿ ಜನ ಎದ್ದು ನಿಂತರು, ರೈತ ಕಾರ್ಮಿಕರ ಪ್ರಾಣ ಕೊಟ್ಟರು. ನ್ಯಾಯಕ್ಕಾಗಿ ಜನ ಎದ್ದು ನಿಂತರು, ರೈತ ಕಾರ್ಮಿಕರ ಪ್ರಾಣ ಕೊಟ್ಟರು. 47ರ ನಡುರಾತ್ರಿಯಲ್ಲಿ ಸ್ವತಂತ್ರವಾಯಿತು ಭಾರತ, ಸ್ವತಂತ್ರವಾಯಿತು ಭಾರತ, ಸ್ವತಂತ್ರವಾಯಿತು ಭಾರತ. ಜೈ ಭಾರತ, 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 ಜೈ ಭಾರತ. ಇಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರಕ್ಕೊಂದ್ಸಲ ಉಗೇ ಅನ್ರಪ್ಪ. ಮೋಹನ್ ಲಾಲ್ ಕರಮಚಂದ್ರ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ಮೂಲಕ ಹೋರಾಟ ಶುರು ಮಾಡಿದ್ರು. ಆದ್ರೆ ನಮ್ಮ ಭಗತ್ ಸಿಂಗ್, ಅಶ್ಫಾಕುಲ್ಲಾ ಖಾನ್, ರಾಜ್ಗುರು, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಕೂಡ ಕ್ರಾಂತಿಕಾರಕ ಹೋರಾಟ ಶುರು ಮಾಡಿದ್ರು. ನಮ್ಮ ಹೆಣ್ಮಕ್ಳೇನ್ ಕಡಿಮೆನಾ? ಕಿತ್ತೂರು ರಾಣಿ ಚೆನ್ನಮ್ಮ, ಮೆಲವಾಡಿ ಮಲ್ಲಮ್ಮ, ರಾಣಿ ಅಬ್ಬಕ್ಕ ದೇವಿ ಇವರೆಲ್ಲರೂ ಕೂಡ ಹೋರಾಟ ಮಾಡಿದ್ರು. ಇವರೆಲ್ಲರ ತ್ಯಾಗದ ಪರಿಶ್ರಮದ ಫಲವಾಗಿ 42ರಲ್ಲಂತೂ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಸ್ವಾತಂತ್ರ್ಯ ಸಿಕ್ತೆ ಸಾಕಾ? ದುಡಿಯೋ ಕೈಗಳಿಗೆ ಕೆಲಸ ಬೇಕು, ಹಸಿದ ಹೊಟ್ಟೆಗೆ ಅನ್ನ ಬೇಕು, ಮಕ್ಕಳಿಗೆ ಶಿಕ್ಷಣ ಬೇಕು, ವ್ಯವಸ್ಥೆ ಕಟ್ಟಬೇಕು, ಚಿಂತನೆ ಕಟ್ಟಬೇಕು.
ಅಬ್ಬಬ್ಬಬ್ಬ ಒಂದೇ ಎರಡೇ ಮತ್ತೆ ದೇಶವನ್ನೇ ಕಟ್ಟಬೇಕು. ಇಂತಹ ದೇಶವನ್ನ ಕಟ್ಟೋದಕ್ಕೆ ಒಂದು ಸಂವಿಧಾನ ಬೇಡವೇ? ಅದಕ್ಕೊಂದು ಆಶಯ ಬೇಡವೇ? ಹಾಗಂತೇಳಿ 1946ರಲ್ಲಿ 389 ಸದಸ್ಯರನ್ನು ಒಳಗೊಂಡಂತೆ ಒಂದು ಸಂವಿಧಾನ ಸಭೆಯನ್ನ ಏರ್ಪಡಿಸಿದ್ರು. ಈ ಸಭೆಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆದ್ರೆ ಅಲ್ಲಿಗೆ ಮುಗ್ದೋಯ್ತಾ? ಸಂವಿಧಾನ ಬರಿಬೇಕನ್ನೋ ಕರಡು ಸಮಿತಿ ಬೇಕಲ್ವಾ? ಹಾಗಾಗಿ ಕರಡು ಸಮಿತಿನ ಆಯ್ಕೆ ಮಾಡೋ ಪ್ರಕ್ರಿಯೆಗೆ ಬಂದ್ರು. ಆದ್ರೆ ಸಂವಿಧಾನವನ್ನು ಬರೆಯೋದು ಯಾರು ಅನ್ನುವಂತ ಪ್ರಶ್ನೆ ಬಂತು. ಆ ಸಂದರ್ಭದಲ್ಲಿ ಈ ಸಂವಿಧಾನ ಬರೆಯೋದಂದ್ರೆ ತಮಾಷೆನಾ? ಬರೆಯುವಂತ ವ್ಯಕ್ತಿಗೆ ಎಂತ ಜ್ಞಾನ ಇರಬೇಕು? ದೇಶದ ವ್ಯವಸ್ಥೆ ಗೊತ್ತಿರಬೇಕು, ಸಾಮಾಜಿಕ ಸ್ಥಿತಿ ಗೊತ್ತಿರಬೇಕು, ರಾಜಕೀಯ ನಿಲುವು ಗೊತ್ತಿರಬೇಕು, ದೇಶ ವಿದೇಶಗಳ ಸಂವಿಧಾನ ಅರಿವಿರಬೇಕು, ಆರ್ಥಿಕ ವಿಚಾರಗಳು ಗೊತ್ತಿರಬೇಕು. ಹೊಸ ಒಂದು ದೊಡ್ಡವಂತ ಮೇಧಾವಿನೇ ಇರಬೇಕು. ಅಂತಹ ಮೇಧಾವಿ ಯಾರಿದಾರಪ್ಪ ಅಂತ ಹೇಳಿ ದೇಶ ವಿದೇಶಗಳೆಲ್ಲ ಹುಡುಕಾಟ ಶುರು ಮಾಡಿದ್ರು. ಆದ್ರೆ ಅಷ್ಟು ಹುಡುಕ್ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಅವ್ರು ಈಗಾಗಲೇ ನಮ್ ದೇಶದಲ್ಲಿ ಹುಟ್ಬಿಟ್ಟಿದ್ರಪ್ಪ. 1891 ಏಪ್ರಿಲ್ 14 ಮಹಾರಾಷ್ಟ್ರದ ಅಂಬೆವಾಡಿಯಲ್ಲಿ ಮೂಡಿತಂದು ಬೆಳಕು. ಕತ್ತಲಲ್ಲಿ ಬದುಕಿದ್ದ ಜನರಿಗೆ ಸೂರ್ಯನ ಸಿಕ್ಕಂತಿತ್ತು, ಬೆಳಕಿನ ಸೂರ್ಯನ ಸಿಕ್ಕಂತಿತ್ತು. ಶತಮಾನದ ಬಿಡುಗಡೆ ಕನಸಿಗೆ ರೆಕ್ಕೆಯೋ ಬಂದಿತ್ತು. ಶತಮಾನದ ಬಿಡುಗಡೆ ಕನಸಿಗೆ ರೆಕ್ಕೆಯೋ ಬಂದಿತ್ತು. ಹೇಳುವೆವು ಈ ಕಥೆಯ, ಹಾಡುವೆವು ಈ ಕಥೆಯ. ಭಾರತ ಕಥಾ ಹೀಗೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಕರಡು ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ರು. ಸಂವಿಧಾನ ಬರೆಯುವ ಜವಾಬ್ದಾರಿ ಇವ್ರ ಮೇಲೆ ಬಂತು. ಈ ಜವಾಬ್ದಾರಿ ತಗೊಂಡಂತ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಮ್ಮ ಸಂವಿಧಾನವನ್ನ ರಚನೆ ಮಾಡಿದ್ರು. ಏಷ್ಯಾದಲ್ಲೇ ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂತ ಹೆಗ್ಗಳಿಕೆ ನಮ್ಮದಾಯ್ತು. ಈ ಸಂದರ್ಭದಲ್ಲಿ ಈ ಎಲ್ಲ ಕರಡು ಸಮಿತಿಯನ್ನ 1949 ನವೆಂಬರ್ 26ರಂದು ಕರಡನ್ನ ತಗೊಂಡೋಗಿ ಅಂದಿನ ಸರ್ಕಾರಕ್ಕೆ ಒಪ್ಪಿಸ್ತು. ಅಲ್ಲಿಗೆ ಸಂವಿಧಾನ ಜಾರಿಯಾದ ದಿನ ಅಂತ ನಾವು ಹೇಳ್ತೀವಿ. ಅಲ್ಲ, ಸಮರ್ಪಣಾ ದಿನ ಅಂತ ಹೇಳ್ತೀವಿ. ಸಮರ್ಪಣಾ ದಿನ ಅಂತ ಆಚರಣೆ ಮಾಡಿದ್ವಿ. ಇದಾದ ನಂತರ 1950 ಜನವರಿ 26ರಂದು ಸಂವಿಧಾನವನ್ನ ಸಂಪೂರ್ಣವಾಗಿ ಜಾರಿಗೊಳಿಸಲಾಯಿತು. ಅಲ್ಲಿಗೆ ನಾವು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡಿದ್ವಿ. ನಾವು ನಿಜವಾದ ಭಾರತೀಯರಾದ್ವಿ. ಈಗ ನಿಜವಾದ ಭಾರತೀಯರು ಯಾರು ಅಂತ ಒಂದ್ಸಲ ಹೇಳಪ್ಪ. ಸಂವಿಧಾನ ಓದಿದವರು ಭಾರತೀಯರು, ಸಂವಿಧಾನ ಓದಿದವರು ಭಾರತೀಯರು, ಅದರ ಆಶಯ ತಿಳಿದವರು ಭಾರತೀಯರು, ಸಂವಿಧಾನ ತಿಳಿದವರು ಭಾರತೀಯರು, ಸಂವಿಧಾನ ಒಪ್ಪುವವರು ಭಾರತೀಯರು, ಅದರಂತೆ ನಡೆಯುವವರು ಭಾರತೀಯರು, ಮನುಜ ಪ್ರೇಮ ತೋರುವವರು ಭಾರತೀಯರು. ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು. ಅಲ್ಲಿಗೆ ನಾವು ಭಾರತೀಯರಾದ್ವಿ. ಕೆಲವ್ರು ಹೇಳ್ತಾರೆ ಈ ದೇಶದಲ್ಲಿ ಹುಟ್ಟಿದ್ರೆ ಮಾತ್ರ ಭಾರತೀಯರಾ ಅಂತ. ಹಂಗಂತೇನಿಲ್ಲ. ಯಾವುದೋ ದೇಶದಲ್ಲಿ ಹುಟ್ಟಿದ್ದು ಈ ದೇಶಕ್ಕೆ ಬಂದು ಒಂದಷ್ಟು ಕಾಲ ಜೀವನ ಕಳೆದು ಇಲ್ಲಿ ದೇಶದ ಒಂದು ಪೌರತ್ವನ ಪಡ್ಕೊಂಡ್ರೆ ಅವರು ಕೂಡ ಭಾರತೀಯರಾಗ್ತಾರೆ ಅಲ್ವಾ. ಆದ್ರೆ ಇತ್ತೀಚೆಗೆ ಕೆಲವ್ರು ಉಟ್ಕೊಂಡಿದ್ದಾರೆ. ಕೆಲವ್ರು ಉಟ್ಕೊಂಡವ್ರೆ. ಏನಂದ್ರೆ ಭಾರತೀಯರಂದ್ರೆ ಹಿಂಗಿಂಗೇ ಇರ್ಬೇಕಂತೆ, ಹಿಂಗಿಂಗೇ ನಡಿಬೇಕಂತೆ, ಹಿಂಗಿಂಗೇ ತಿನ್ಬೇಕಂತೆ ಕೆಲವರು ಉಟ್ಕೊಂಡ್ಬಿಟ್ಟವ್ರೆ. ಆದ್ರೆ ಭಾರತೀಯರಂದ್ರೆ ಹೇಗಿರ್ಬೇಕಂತ ನಮ್ಮ ಹಿರಿಯರು ಒಂದು ದಾರಿ ಹಾಕೊಟ್ಟಿದಾರಪ್ಪ.
ಬುದ್ಧ ಬಸವಣ್ಣ ನಾರಾಯಣ ಗುರು ನಡೆದಾಡಿದ ನೆಲ ಭಾರತ, ನಡೆದಾಡಿದ ನೆಲ ಭಾರತ. ಸಂತ ಕಬೀರ ವಿವೇಕಾನಂದರು ಕನಸು ಕಂಡಂತ ಭಾರತ, ಕನಸು ಕಂಡಂತ ಭಾರತ, ಕನಸು ಕಂಡಂತ ಭಾರತ. ದಾಸರ ಚರಣಗಳ ಅರಿವಿನ ಬೆಳಕಲ್ಲಿ ಬೆಳಗಬೇಕು ನಮ್ಮ ಭಾರತ, ಬೆಳಗಬೇಕು ನಮ್ಮ ಭಾರತ. ದಾಸರ ಚರಣ ಭಾರತ, ದಾಸರ ಚರಣರ ಅರಿವಿನ ಬೆಳಕಲ್ಲಿ ಬೆಳಗಬೇಕು ನಮ್ಮ ಭಾರತ, ಬೆಳಗಬೇಕು ನಮ್ಮ ಭಾರತ. ಕೆಲವ್ರಿಗೆ ಬಿರಿಯಾನಿ ಆಗಲ್ಲ, ಅನ್ನ ಸಾರು ತಿನ್ಲಿ, ಕೆಲವ್ರಿಗೆ ಪ್ಯಾಂಟ್ ಶರ್ಟ್ ಆಗಲ್ಲ, ಪಂಚೆ ಉಟ್ಕೊಳ್ಳಿ, ಬಿಟ್ಬಿಟ್ಟು ನೀನ್ ಹಿಂಗೇ ಇರ್ಬೇಕಂದ್ರೆ ಆಗ್ತದ, ಇವ್ರು ಹಿಂಗೆ ಇರ್ಬೇಕಂದ್ರೆ ಆಗ್ತದ. ನಮ್ದು ಬಹುತ್ವ ಭಾರತ ಅಲ್ವಾ, ಏಕೀಕರಣ ಭಾರತ ಅಲ್ವಾ, ಅಲ್ವಾ. ಜುಡ್ಡು ಗಡ್ಡಗಳು ಕೌದೆ ಕಂಬಳಿ ವೇಷ ಹಲವು ಬಗೆ ಭಾರತ, ವೇಷ ಹಲವು ಬಗೆ ಭಾರತ. ಅನ್ನ ಉಳಿಸಾರು ಮಾಂಸ ತರಕಾರಿ ತಿನಿಸು ಹಲವು ಬಗೆ ಭಾರತ, ತಿನಿಸು ಹಲವು ಬಗೆ ಭಾರತ. ಹಾರುವ ಈಜುವ ಓಡುವ ಕುಣಿಯುವ ಬಾಡು ತಿನ್ನೋರ ಭಾರತ, ಬಾಡು ತಿನ್ನೋರ ಭಾರತ. ಹಾರುವ ಈಜುವ ಓಡುವ ಕುಣಿಯುವ ಬಾಡು ತಿನ್ನೋರ ಭಾರತ, ಬಾಡು ತಿನ್ನೋರ ಭಾರತ, ಬಾಡು ತಿನ್ನೋರ ಭಾರತ. ಗುರುಗಳೇ, ಬಾಡು ತಿನ್ನೋರ ಭಾರತ ಅವ್ರದೇ ಭಾರತ ಅಲ್ವಾ. ಹೀಗೆ ನಮ್ಮ ಬಹುತ್ವದ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಂದಾಗಿರುವುದೇ ನಮ್ಮ ಸಂವಿಧಾನ ಕೊಟ್ಟಂತಹ ದೀವಿಗೆ ಅಲ್ವಾ. ಈ ಸಂವಿಧಾನವನ್ನು ಗೌರವಿಸುತ್ತಾ ನಮ್ಮ ಕರ್ತವ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುತ್ತಾ ನಮ್ಮ ಬದುಕುಗಳನ್ನ ಕಟ್ಟಿಕೊಳ್ಳುತ್ತಾ ಸಂವಿಧಾನಕ್ಕೆ ಗೌರವ ಸಲ್ಲಿಸುತ್ತಾ ಕಥೆಯನ್ನ ಮುಂದುವರಿಸುತ್ತಾ ಹೇಳುವೆವೋ ಈ ಕಥೆಯ, ಹಾಡುವೆವೋ ಈ ಕಥೆಯ. ಭಾರತ ಕಥಾ, 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 ಭಾರತ ಕಥಾ. ಭಾರತ ಕಥಾ.